ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಬಡ ರೈತರನ್ನು ಏನು ಚಿಕ್ಕ ಪುಟ್ಟ ಹೊಲಗದ್ದೆಗಳನ್ನು ಮಾಡ್ಕೊಂಡಿರುವಂತಹ ಚಿಕ್ಕ ಪುಟ್ಟ ಅತಿ ಸಣ್ಣ ರೈತರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದೆ, ಯಾವ ರೀತಿ ಕಿರಿಕಿರಿ ಮಾಡ್ತಾ ಇದೆ ಅನ್ನೋದರ ಕುರಿತು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಕರ್ನಾಟಕ ರಾಜ್ಯಾದ್ಯಂತ ಇದೆ ಅಂತಲೇ ಹೇಳ್ಬೋದು. ಆ ಕುರಿತು ನಿಮಗೆ ಸಂಪೂರ್ಣ ಒಂದು ನಡೆದಿರುವಂಥ ಘಟನೆಯ ಒಂದು ನಿಜ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಈ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರು, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ದಯವಿಟ್ಟು ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಹೇಳ್ತಾ, ಈ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡರು ಏನು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರ ಅಧೀನದಲ್ಲಿರುವಂತಹ ಈ ಕಂದಾಯ ಇಲಾಖೆ ಏನು ಕೆಲಸ ಮಾಡ್ತಾ ಇದೆಯೋ ಅವ್ರಿಗೂ ಗೊತ್ತಿಲ್ವೋ, ನಮಗೆ ಮಾತ್ರ ಗೊತ್ತಾಗ್ತಾ ಇದೆ. ಅದೇನು ಗೊತ್ತಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಿರುವಂಥದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಂದಾಯ ಇಲಾಖೆ ತಹಸೀಲ್ದಾರ್ ಕಚೇರಿ. ರೈತರ ಯಾವ ಕೆಲಸ ಕಾರ್ಯಗಳು ಇಲ್ಲಿ ಆಗದೆ ಈ ಕಚೇರಿ ಗಬ್ಬೆಬ್ಬು ಹೋಗಿದೆ. ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ, ಅನಧಿಕೃತ ಬಾರ್ಗಳಿಗೆ, ಅಕ್ರಮ ಸಾರಾಯಿ ಮಾರಾಟ, ಅಕ್ರಮ ದಂಧೆಕೋರರಿಗೆ ಇಲ್ಲಿರುವಂಥ ಮರ್ಯಾದೆ ರೈತರಿಗಿಲ್ಲ. ಕಳೆದ ಬಾರಿಯ ಶಾಸಕರಾಗಲಿ, ಪರಣ್ಣ ಮುನಿಯವಳ್ಳಿಯವರಾಗಲಿ, ಅಥವಾ ಪ್ರಸ್ತುತ ಇದ್ದಂತಹ ಮೈನಿಂಗ್ ದೊರೆ, ಮೈನಿಂಗ್ ಕಳ್ಳ ಅಂತಲೇ ಸಾಬೀತಾಗಿರುವಂಥ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರಾಗಿರಲಿ, ಯಾರು ಕೂಡ ಈ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಎಷ್ಟೋ ವರ್ಷಗಳಿಂದ ರೈತರು ಅರ್ಜಿ ಹಾಕ್ಕೊಂಡು ನಮ್ಮ ಹೊಲ ಪಾಣಿ ಆಗುತ್ತೆ, ಪಟ್ಟ ಆಗುತ್ತೆ, ಮೊಟೇಷನ್ ಆಗುತ್ತೆ ಕಾಯ್ತಾ ಇರುವಂಥವರಿಗೆಲ್ಲ ನಿರಾಸೆನೇ ಆಗಿದೆ ಅಂತಲೇ ಹೇಳ್ಬೋದು. ಶ್ರೀ ಯು ನಾಗರಾಜನ್ ಅಂತವರು, ಇವರು ಗಂಗಾವತಿ ತಾಲೂಕಿನ ಕಂದಾಯ ಇಲಾಖೆಯ ತಹಸೀಲ್ದಾರ್ ಆಗಿರ್ತಾರೆ. ಅವ್ರು ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ಅಲ್ಲಿರುವಂಥವರ ಸಮಸ್ಯೆಗಳು ಏನೂ ಗೊತ್ತಿಲ್ಲ, ಅಲ್ಲಿ ಕಚೇರಿಗೆ ಬರುವಂತಹ ಕಡತಗಳು ಏನಂತೂ ಗೊತ್ತಿಲ್ಲ. ಆ ಕಡತಗಳು ಏನಾದರೂ ಬಂದರೆ ಮನೆಗೆ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಳ್ತಾರೆ ಹೊರತು ಆ ಸಮಸ್ಯೆಯ ಬಗ್ಗೆ ಬಗೆಹರಿಸಲ್ಲ. ಆ ಸಮಸ್ಯೆಯನ್ನು ಏನಾಗಿದೆ ಅಂತೂ ಕೂಲಂಕುಷವಾಗಿ ಕೇಳಲ್ಲ. ಅವರ ಹತ್ರ ದಾಖಲಾತಿಗಳು ಇದಾವು ಇಲ್ಲವೋ ಅನ್ನುವಂಥದ್ದನ್ನು ಕೇಳಲ್ಲ. ಈಗ ಇರುವಂಥ ದಾಖಲಾತಿಗಳು ನಾನು ಕೊಟ್ಟಿಲ್ಲ, ನನಗೆ ಸಂಬಂಧ ಇಲ್ಲ, ನಾನು ರೈತರಿಗೆ ಯಾವುದೇ ರೀತಿಯಿಂದ ದಾಖಲಾತಿಗಳನ್ನು ಮಾಡಿಕೊಳ್ಳಲ್ಲ ಅನ್ನುವಂಥ ಉಡಾಫೆ ಉತ್ತರಗಳನ್ನು ಕೊಡ್ತಾನೆ. ಕೇರ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅಂತಲೇ ಹೇಳ್ಬೋದು. ಇದು ಗಂಗಾವತಿ ತಾಲೂಕಿನಲ್ಲಿ ಒಬ್ಬ ರೈತರಲ್ಲ, ಹಲವಾರು ರೈತರ ಸಮಸ್ಯೆ ಕಷ್ಟ ಅಂತಾನೆ ನಾನು ಇದರ ಬಗ್ಗೆ ನಿಮಗೆ ಕೂಲಂಕಷವಾಗಿ ಈ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿರುವಂಥ ರೈತರು ಕೂಡ ಹುಷಾರಾಗ್ರಿ, ಅಧಿಕಾರಿಗಳು ಹುಷಾರಾಗ್ರಿ. ಈ ಬಡವರ ರೈತರ ಕಷ್ಟಗಳಿಗೆ ಸಹಾಯ ಮಾಡಿರಿ, ಸಹಕಾರ ಮಾಡಿಕೊಟ್ಟು ಅವರಿಗೆ ದಾಖಲಾತಿಗಳನ್ನು ಮಾಡಿಕೊಟ್ಟು ಅವರಿಗೆ ಕೃಷಿಯನ್ನು ಮಾಡಿಕೊಂಡು ಅದ್ರ ಮೇಲೆ ನಾವು ಅವಲಂಬಿತರಾಗಿರುವಂಥ ರೈತರಿಗೆ ಒಳ್ಳೆಯದು ಮಾಡಿರಿ ಅಂತಲೇ ನಾನು ಈ ಒಂದು ಮನವಿ ಮೂಲಕ ಇದನ್ನು ವಿಡಿಯೋ ತಿಳಿಸ್ತಾ ಇದ್ದೀನಿ. ಇಲ್ಲಿರುವಂತಹ ವ್ಯಕ್ತಿ ಶ್ರೀ ರಾಮಜಪ್ಪ ಥಾವ್ರಪ್ಪ ಅನ್ನುವಂಥವ್ರು, ರಾಮ ಅವರು ಥಾವ್ರೆ ಅನ್ನುವಂಥ ಈ ವ್ಯಕ್ತಿ ಗಂಗಾವತಿ ತಾಲೂಕಿನಲ್ಲಿ ರಂಗಾಪುರ ಸರ್ವೆ ನಂಬರ್ 3ರಲ್ಲಿ ಹೊಲವನ್ನು 1 ಎಕರೆಯಷ್ಟು ಹೊಲವನ್ನು ಮಾಡ್ತಾ ಬಂದು ಸುಮಾರು 60, 70, 80 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ದಾಖಲೆಗಳನ್ನು 1981ರ ಕಾಲದಲ್ಲಿ ಆಗಿನ ತಹಸೀಲ್ದಾರರು ಅವರಿಗೆ ಮಾಡಿಕೊಟ್ಟಿದ್ರು. ಅವರಿಗೆ ಸಾಗುವಳಿ ಚೀಟಿ, ಖಾಯಂ ಸಾಗುವಳಿ ಚೀಟಿ, ಅಲಾಟ್ಮೆಂಟ್ ಆರ್ಡರ್ ಕಾಪಿ ಹಾಗೂ ಇನ್ನಿತರ ಎಲ್ಲ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ದರು. ಆವಾಗ ಪಾಣಿ ಕೂಡ 12ನೇ ಕಾಲಮಲ್ಲಿ ಪಾಣಿ ಕೂಡ ಇತ್ತು. ಆದರೆ ತದನಂತರದಲ್ಲಿ ಯಾವುದೇ ರೀತಿಯಿಂದ ಪಾಣಿಯಲ್ಲಿ ಹೆಸರು ಇರದೆ ಅವರೆಲ್ಲ ಹೆಸರುಗಳನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ 5 ಜನರ ಹೊಲ ಮೊಟೇಷನ್ ಆಗಿದೆ ಆಲ್ರೆಡಿ. ಇಲ್ಲಿ 9 ಕಾಲಮಲ್ಲೂ ಹೆಸರು ಸೇರಿವೆ. ಈ ರಂಗಾಪುರದ ಸರ್ವೆ ನಂಬರ್ 3ರಲ್ಲಿ ಸುಮಾರು ಅಲಾಟ್ಮೆಂಟ್ ಕಾಪಿಯಲ್ಲಿ ಇರುವಂತಹ ಸುಮಾರು 7-8 ಜನರು ಅಲಾಟ್ಮೆಂಟ್ ಪ್ರಕಾರ ಸಾಗುವಳಿ ಚೀಟಿ ಪ್ರಕಾರ ಅವರು ತಮ್ಮ ಹೆಸರನ್ನು 9 ಕಾಲಮಲ್ಲೂ ಸೇರಿಸ್ಕೊಂಡಿದ್ದಾರೆ. ಅವರಿಗೆ ಮೊಟೇಷನ್ ಆಗಿದೆ. ಆದರೆ ಅವರು ಕೆಲವರು ವಿದ್ಯಾರ್ಥಿ ಓದಿದವರಿದ್ದು ಅವರಿಗೆ ಯಾರೋ ಸಲಹೆ ಮುರಿಗೆ ಆ ಟೈಮ್ನಲ್ಲಿ ಮಾಡಿಸ್ಕೊಂಡಿದ್ದಾರೆ, ಸುಮಾರು 15-20 ವರ್ಷಗಳ ಹಿಂದೆ ಅಂತಲೇ ಹೇಳ್ಬೋದು. ಆದರೆ ಬಹಳಷ್ಟು ಜನ ಮಾಡಿಸ್ಕೊಂಡಿಲ್ಲ. ಅನಕ್ಷರಸ್ಥರಿರುವಂಥವರು, ತಿಳುವಳಿಕೆ ಇಲ್ಲದ ಶ್ರೀರಾಮ ಥಾವ್ರೆನಂಥವರು ಇದುವರೆಗೆ ತಮ್ಮ ಹೆಸರನ್ನು ಮೊಟೇಷನ್ ಮಾಡಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಕತೆ ನಿಮಗೆ ಹೇಳ್ತಾ ಇದ್ದೀನಿ. ಈ ವ್ಯಕ್ತಿ ಆಲ್ರೆಡಿ ಶ್ರೀರಾಮ ಥಾವ್ರೆ ಅನ್ನುವಂಥವ್ರು ಆಲ್ರೆಡಿ ಈಗ ತೀರ್ಕೊಂಡಿದ್ದಾರೆ. ಅವರ ಶ್ರೀಮತಿಯವರಾದ ಶ್ರೀ ಯಮನವ್ವನವರು ಕೂಡ ತೀರ್ಕೊಂಡಿದ್ದಾರೆ.
ಅವರಿಗೆ ಮಕ್ಕಳಿದ್ದಾರೆ, ಅವರು ನಮಗೆ ಈ ಸಾಗುವಳಿ ಚೀಟಿ ಅಲಾಟ್ಮೆಂಟ್ ಕಾಪಿ ಮೇಲೆ ನಮಗೆ ಪಾಣಿಯಲ್ಲಿ 9-12 ಸೇರಿಸ್ಕೊಡಿ, ನಮ್ಮ ತಂದೆಯವ್ರ ಹೆಸರಿಗೆ ಸೇರಿಸಿ ನಮಗೆ ಮೊಟೇಷನ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಇದುವರೆಗೆ ತಹಸೀಲ್ದಾರರು ಯಾವುದೇ ರೀತಿಯಿಂದ ಅದರ ಬಗ್ಗೆ ಏನು ಮುತರ್ಜೋತಿ ವಹಿಸಿಲ್ಲ, ನಾನು ಮಾಡ್ಕೊಳ್ಳಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅಲಾಟ್ಮೆಂಟ್ ಕಾಪಿ, ಸಾಗುವಳಿ ಚೀಟಿ ಎಲ್ಲ ರೀತಿಯಿಂದ ದಾಖಲಾತಿಗಳು ಇದ್ದರೂ ಕೂಡ 9 ಕಾಲಮಲ್ಲಿ ಸೇರ್ಪಡೆಯಾಗಿಲ್ಲ. ಅದನ್ನು ಕೇಳಿಕೊಂಡ್ರೆ ತಹಸೀಲ್ದಾರರು ಆ ದಾಖಲೆಗಳು ನಾನು ಕೊಟ್ಟಿಲ್ಲ, ನನಗೂ ಅವಕ್ಕೂ ಸಂಬಂಧ ಇಲ್ಲ, ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಿದ್ದಾರೆ. ಇವ್ರಿಗಿಂತ ಹಳೆ ತಹಸೀಲ್ದಾರರು ಎಲ್ಲ ರೀತಿಯಿಂದ ಕಾನೂನು ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಆದರೆ ಈ ರಾಮಜಪ್ಪ ಮಾತ್ರ ಅವರಿಗೆ ಗೊತ್ತಾಗಿಲ್ಲ. ಅದು ಸಿಕ್ಕಿದೆ ಬಿಡಿ ಎಲ್ಲ ದಾಖಲಾತಿ ಅಂತ ತಿಳ್ಕೊಂಡಿದ್ದಾರೆ, ಆದರೆ 9-12 ಕಾಲಮ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಇದುವರೆಗೆ ಮಾಡಿಸ್ಕೊಂಡಿಲ್ಲ. ಈಗ ಅವ್ರ ಮಕ್ಕಳು ಅದನ್ನು ಬೆನ್ನತ್ತಿ 15 ವರ್ಷ 20 ವರ್ಷದಿಂದ 15 ವರ್ಷದಿಂದ ಬೆನ್ನತ್ತಿದ್ರು ಕೂಡ ಅವರು ಅದಕ್ಕೆ ಕ್ಯಾರಿ ಅಂತಿಲ್ಲ ಅಂತಲೇ ಹೇಳ್ಬೋದು. ಇದ್ರೆ ಬ ಖರಾಬ್ ಅಂತಾರೆ. ಬ ಖರಾಬ್ ಅಂದರೆ ಏನು, ನಮಗೂ ಏನಂತ ಗೊತ್ತಿದೆ, ಈ ರೈತರಿಗೂ ಏನಂತ ಗೊತ್ತಿದೆ ನೋಡ್ರಿ. ದಾರಿ, ಬಂಡಿ, ಕಾಲುದಾರಿ, ನಾಲೆ, ಆ ಥರ ಏನು ಸ್ಮಶಾನ, ಮನೆ ಕಟ್ಟಿರುವ ಜಾಗ, ಆ ಥರ ಯಾವುದೇ ಒಂದು ಯೂಸ್ ಇರಲಾರ್ದನ್ನು ಬ ಖರಾಬ್ ಅಂತಾರೆ. ಆದರೆ ಸುಮಾರು 60-70 ವರ್ಷದಿಂದ ಇದು ಏನು ಕೃಷಿ ಆಗಿರ್ತಿರುವಂತಹ ಭೂಮಿ ಇರುವುದು ಈ ಸರ್ವೆ ನಂಬರ್ 3. ಅದನ್ನು ಮಾಡಿಕೊಡ್ತಾ ಇಲ್ಲ. ಇನ್ನೊಂದು ರೀತಿಯಿಂದ ಅರಣ್ಯ ಅಂತ ಹೇಳ್ತಾರೆ. ಅರಣ್ಯ ಅಧಿಕಾರಿಗಳಿಗೆ ಹಾಗೂ ಈ ಕಂದಾಯ ಅಧಿಕಾರಿಗಳಿಗೆ ಅವ್ರ ಬಾರ್ಡರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಅರಣ್ಯ ಅಧಿಕಾರಿಗಳು ಈ ರಂಗಾಪುರ ಸರ್ವೆ ನಂಬರ್ 3ರಲ್ಲಿ ತಮ್ಮ ಬಾರ್ಡ್ರನ್ನು ಹಾಕ್ಕೊಂಡಿದ್ದಾರೆ. ಆ ವ್ಯಾಪ್ತಿಯನ್ನು ದಾಟಿ ಈ ಕೃಷಿ ಭೂಮಿ ಇರುವುದರಿಂದ ಅದನ್ನು ಮಾಡಿಕೊಳ್ಳಿಕ್ಕೆ ಈ ಕಂದಾಯ ಅಧಿಕಾರಿಗಳು ದುಡ್ಡಿನ ಆಸೆನೋ ಅಥವಾ ಯಾವುದೇ ರೀತಿಯಿಂದ ಆಮಿಷಕ್ಕೆ ಒಡ್ತಾ ಇದ್ದಾರೆ ಈ ರೈತರಿಗೆ ಅಂತಲೇ ಹೇಳ್ಬೋದು. ಈಗಲಾದರೂ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಅವರಿಗೆ ಸೂಕ್ತವಾಗಿ 9-12 ಕಾಲಮಲ್ಲಿ ಸೇರಿಸ್ಕೊಂಡು ಅವರು ಸೂಕ್ತ ದಾಖಲೆಗಳನ್ನು ಕೊಡದಿದ್ದ ಪಕ್ಷದಲ್ಲಿ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಹಾಗೆ ಅಂದರೆ ಈಗಾಗಲೇ ಸಹಾಯಕ ಆಯುಕ್ತರು ಕೊಪ್ಪಳರವರು ಗಂಗಾವತಿ ತಹಸೀಲ್ ಕಚೇರಿಯ ಸಿಬ್ಬಂದಿಗೆ ಈ ಕುರಿತು ಈ ವ್ಯಕ್ತಿಯ ಹೆಸರನ್ನು ಭೂಮಿ ಕೇಂದ್ರದಲ್ಲಿ ನಮೂದಿಸಿ ಅವರಿಗೆ ಪಾಣಿಯಲ್ಲಿ ಹೆಸರು ಸೇರಿಸಿಕೊಳ್ಳಿಕ್ಕೆ ಮೌಖಿಕವಾಗಿ ಸೂಚಿಸಿದ್ರು. ಅದಾದ ನಂತರ ಭೂಮಿ ಕೇಂದ್ರದ ಶಿರಸ್ತೇದಾರರು ಏನು LND ಸೆಕ್ಷನ್ಗೆ ವಾಪಸ್ ಫೈಲನ್ನು ಕಳಿಸಿ ಸೂಕ್ತ ದಾಖಲೆಗಳನ್ನು ಒದಗಿಸಿ ಹಾಗೂ ಟಿಪ್ಪಣಿಯೊಂದಿಗೆ ಈ ಕೇಂದ್ರಕ್ಕೆ ವಾಪಸ್ ಕಳಿಸಿದರೆ ಅದನ್ನು ನಾನು ಪಾಣಿಯಲ್ಲಿ ಸೇರಿಸ್ತೀವಿ ಅನ್ನುವಂಥ ಒಂದು ಏನು ಹಿಂಬರದ ಮುಖಾಂತರ ವಾಪಸ್ LND ಸೆಕ್ಷನ್ಗೆ ಕಳಿಸಿದಾಗ LND ಸೆಕ್ಷನ್ನ ಏನು ಕೇಸ್ ವರ್ಕರ್ ಆ ಫೈಲನ್ನು ರೆಡಿ ಮಾಡಿ ತಹಸೀಲ್ದಾರ್ ಅವರ ಟೇಬಲ್ ಮುಂದೆ ಕಳಿಸಿದಾಗ ತಹಸೀಲ್ದಾರರಾದಂಥ ನಾಗರಾಜ್ ಅವರು ಆ ಫೈಲನ್ನು ಮನೆಗೆ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಹೊರತು ಆ ಫೈಲಿನ ಬಗ್ಗೆ ಇದುವರೆಗೆ ಕ್ರಮ ತಗೊಂಡ್ಕೊಂಡಿಲ್ಲ. ಯಾಕಂದರೆ ಈ ಫೈಲಲ್ಲಿ ತಹಸೀಲ್ದಾರರು ಒಂದು ಟಿಪ್ಪಣಿಗೆ ಸಹಿ ಮಾಡಿಕೊಟ್ರೆ ಆಯಿತು, ಆ ಫೈಲ್ ಭೂಮಿ ಕೇಂದ್ರಕ್ಕೆ ಹೋಗಿ ರಾಮತ್ ಅವರೇ ಅನ್ನುವಂಥ ವ್ಯಕ್ತಿಯ ಹೆಸರು 9-12 ಕಾಲಮಲ್ಲಿ ಸೇರುತ್ತೆ. ಆದರೆ ಈ ಕಂದಾಯ ಈ ಅಧಿಕಾರಿ ತಹಸೀಲ್ದಾರ್ ನಾಗರಾಜ್ ಅವರು ತುಂಬ ಈ ರೈತನಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಕಾಡಿಸ್ತಾ ಇದ್ದಾರೆ, ಪೀಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿಯಿಂದ ಹಣಕ್ಕಾಗಿಯೋ ಅಥವಾ ಇನ್ನಿತರ ಯಾವುದೋ ಲಾಬಿಗೋ ಇದನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅರಣ್ಯ ಇಲಾಖೆ ಸಂಬಂಧಪಟ್ಟದ ಭೂಮಿಯೇ ಸರ್ಕಾರಿ ಭೂಮಿಯನ್ನು ಅರಣ್ಯ ಭೂಮಿ ಅಂತಾರೆ ಕಂದಾಯ ಅಧಿಕಾರಿಗಳು. ಕರೆಕ್ಟಾಗಿ ಉಳುಮೆ ಮಾಡ್ತಿರುವಂಥ ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನು ಬಕರ ಭೂಮಿ ಅಂತ ಇದ್ದಾರೆ. ಯಾಕಂದರೆ ಇವ್ರಿಗೆ ಯಾರಾದರೂ ಟ್ರೈನಿಂಗ್ ಕೊಟ್ಟಿದ್ದಾರೋ ಅಥವಾ ಸುಮ್ಮನೆ ಡ್ಯೂಟಿಗೆ ಜಾಬಿಗೆ ತೊಗೊಂಡ್ಬಿಟ್ಟಿದ್ದಾರೋ ಕಂದಾಯ ಇಲಾಖೆಗೆ ಅಂತ ಒಂದು ಅನುಮಾನ ಬರ್ತಾ ಇದೆ. ಯಾಕಂದರೆ ಅವ್ರಿಗೆ ಏನು ಮಾಡಬೇಕು, ಏನಿದೆ ಕಾನೂನು ಅಂತಲೇ ಗೊತ್ತಿಲ್ಲ. ನಾವು ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಹಲವಾರು ಕಮಿಟಿಗಳನ್ನು ಮಾಡಿದೆಯೇ ಹೊರತು ಆ ಕಮಿಟಿಗಳು ಯಾವುದೇ ರೀತಿಯಿಂದ ಯಾವುದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಸುಮ್ಮನೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ಫೈಲ್ ಬಂದಿದ್ದಾವೋ ಇಲ್ವೋ, ಏನು ಫೈಲ್ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಸುಮ್ಮನೆ ಬರೋದು, ಮೀಟಿಂಗ್ ಮುಗಿಸ್ಕೊಂಡು ಹೋಗೋದು ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಈ ತಹಸೀಲ್ದಾರರು ಕೂಡ ಕಮಿಟಿಯವರಿಗಾಗಲಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗಾಗಲಿ ಸೂಕ್ತವಾದ ಒಂದು ಮಾಹಿತಿ ಕೊಡದೇ ಇರುವುದರಿಂದ ಇದೆಲ್ಲ ಲ್ಯಾಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಥಾ ಗುರು ತಥಾ ಶಿಷ್ಯ ಅನ್ನುವ ರೀತಿಯಲ್ಲಿ ಶ್ರೀ ಜನಾರ್ದನ್ ರೆಡ್ಡಿಯವರು ಶಾಸಕರಾಗಿ ಜೈಲು ಸೇರಿದಂತೆ ಇಲ್ಲಿನ ಅಧಿಕಾರಿಗಳು ಅವರನ್ನು ಅನುಕರಿಸಬೇಕಾದ ಪರಿಸ್ಥಿತಿಯಲ್ಲಿ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಬುದ್ಧಿವಂತರಾಗ್ತಿಲ್ಲ. ಇನ್ನು ಚಿಕ್ಕ ಪುಟ್ಟ ರೈತರನ್ನು ಕಾಡಿಸ್ತಾ ಇದ್ದಾರೆ, ಸತಾಯಿಸ್ತಾರೆ ಅನ್ನುವಂಥ ಮೂಲಕ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.